ಚಿಕ್ಕ ಹುಡುಗ ತನ್ನ ಶಾಲೆಯಲ್ಲಿ ಟೀಚರ್ ಕೊಟ್ಟ ಪತ್ರದೊಂದಿಗೆ ಮನೆಗೆ ಬಂದನು. ಆ ಪತ್ರವನ್ನು ತನ್ನ ತಾಯಿಗೆ ಕೊಡಲು ಟೀಚರ್ ತಿಳಿಸಿದ್ದನು. ಅವನು ಅದನ್ನು ತನ್ನ ತಾಯಿಯ ಕೈಗೆ ಕೊಟ್ಟು, ಟೀಚರ್ ನನಗೆ ಕೊಟ್ಟಿದ್ದು ನಿಮಗೆ ಕೊಡಲು ಹೇಳಿದರು ಎಂದು ಹೇಳಿದಾಗ, ತಾಯಿ ಪತ್ರವನ್ನು ತೆರೆದು ಓದಿದಳು. ಆ ಪತ್ರದಲ್ಲಿ ಇದ್ದ ವಿಷಯವನ್ನು ಓದಿ ಅವಳ ಕಣ್ಣಲ್ಲಿ ನೀರು ತುಂಬಿ ಬಂದವು. ಅವಳು ತನ್ನ ಮಗನಿಗೆ ಪತ್ರವನ್ನು ಗಟ್ಟಿಯಾಗಿ ಓದಿದಳು. ನಿಮ್ಮ ಮಗ ಒಬ್ಬ ಮೇಧಾವಿ. ಈ ಶಾಲೆಯು ಅವನಿಗೆ ಸರಿಯಾದದ್ದಲ್ಲ. ಅವನ ಸಾಮರ್ಥ್ಯಕ್ಕೆ ತುಂಬಾ ಚಿಕ್ಕದಾಗಿದೆ ಮತ್ತು ಅವರಿಗೆ ತರಬೇತಿ ನೀಡಲು ಸಾಕಷ್ಟು ಉತ್ತಮ ಶಿಕ್ಷಕರಿಲ್ಲ. ದಯವಿಟ್ಟು ಅವನಿಗೆ ನೀವೇ ಕಲಿಸಿ ಎಂದು ಮಗನಿಗೆ ಅರ್ಥೈಸಿದಳು. ವರ್ಷಗಳ ನಂತರ ಅವನ ತಾಯಿ ತೀರಿ ಹೋದಳು. ನಂತರ ಅವನು ತನ್ನ ತಾಯಿಯ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೊರಡುವಾಗ ಪೆಟ್ಟಿಗೆಯಲ್ಲಿದ್ದ ಪತ್ರವನ್ನು ಅವನು ತೆರೆದು ಅದನ್ನು ಓದಿದನು. ನಿಮ್ಮ ಮಗ ಮಾನಸಿಕವಾಗಿ ನ್ಯೂನತೆ ಹೊಂದಿದ್ದಾನೆ ಎಂದು ಅದರಲ್ಲಿ ಇದ್ದ ವಿಷಯವನ್ನು ಓದಿದನು. ಇನ್ನು ಮುಂದೆ ಅವನನ್ನು ನಮ್ಮ ಶಾಲೆಗೆ ಬರುವುದು ಬೇಡ ಎಂಬುದು ವಿಷಯವನ್ನು ಪ್ರಸಿದ್ಧ ಸಂಶೋಧಕ ಮತ್ತು ವಿಜ್ಞಾನಿ ಆದ ಥಾಮಸ್ ಎಡಿಸನ್ ತನ್ನ ದಿನಚರಿಯಲ್ಲಿ ಬರೆದಿದ್ದಾರೆ. ಆ ದಿನ ಥಾಮಸ್ ಎಡಿಸನ್ ಮಾನಸಿಕವಾಗಿ ನ್ಯೂನತೆ ಹೊಂದಿದ್ದರು. ತಾಯಿ ತನ್ನ ಮಗನಿಗೆ ಇದ್ದ ನ್ಯೂನತೆಯನ್ನು ಬದಿಗಿಟ್ಟು ಮಗನನ್ನು ದೊಡ್ಡ ಪ್ರತಿಭಾವಂತ ವ್ಯಕ್ತಿಯನ್ನಾಗಿ ಪರಿವರ್ತಿಸಿದಳು. ಈ ಕಥೆ ತಾಯಿಯ ಪ್ರೀತಿ ಮತ್ತು ಬೆಂಬಲವು ಮಕ್ಕಳಿಗೆ ಎಷ್ಟು ಮಹತ್ವವಾದ್ದು ಎಂಬುದನ್ನು ತೋರಿಸುತ್ತದೆ. ಜಗತ್ತಿನಲ್ಲಿ ತಾಯಿಯ ಪಾತ್ರ ತುಂಬಾ ದೊಡ್ಡದು.